ಫಸ್ಟ್ ಟೈಮ್ ವೋಟ್ ಹಾಕುವಂತಹ ಬೆಂಗಳೂರಿನ ಯುವ ವೋಟರ್ಸ್ ಏನು ಹೇಳ್ತಾರೆ ಬನ್ನಿ ಕೇಳೋಣ. ಸೊ ನೀವು ಫಸ್ಟ್ ಟೈಮ್ ವೋಟ್ ಹಾಕ್ತಾ ಇದ್ದೀರಾ, ಸೊ ಯಾವ ಇಶ್ಯೂ ಮೇಲೆ ನೀವು ನಿಮ್ಮ ಫಸ್ಟ್ ವೋಟ್ನ ಕನ್ಸಿಡರ್ ಮಾಡ್ತಿದ್ದೀರಾ ಅಥವಾ ಅದನ್ನ ಇವ್ಯಾಲ್ಯೂಯೇಟ್ ಮಾಡ್ತೀರಾ? ನಾನು ನಾರ್ಮಲ್ ಆಗಿ ಬಿಜೆಪಿಗೆನೆ ಹಾಕಬೇಕು ಅಂತ ಅನ್ಕೊಂಡಿರೋದು ಏನು ಇಶ್ಯೂನ? ಬಿಕಾಸ್ ಆಫ್ ಮೋದಿಜಿ. ಓಕೆ, ಹಾ. ಮೋದಿ. ಸೊ ಗ್ಯಾರಂಟಿ, ಮೋದಿ ಗ್ಯಾರಂಟಿ ಅಂದ್ರೆ ನಿಮ್ಮ ಮೋದಿ ಗ್ಯಾರಂಟಿ. ಹಾ. ಓಕೆ, ಸೊ ನಿಮ್ಮ ಫಸ್ಟ್ ವೋಟ್ ಯಾವ ಇಶ್ಯೂ ಮೇಲೆ ನೀವು ಡಿಪೆಂಡ್ ಮಾಡಿ ಅಥವಾ ಅದನ್ನ ಕನ್ಸಿಡರ್ ಮಾಡಿ ವೋಟ್ ಹಾಕ್ತೀರಾ? Obviously to BJP because Tejas Surya, I mean maybe he do something, we'll try what he does, that's all. ಸೊ ಈಗ ನಿಮಗೆ ಯೂತ್ ಆಗಿತ್ಕೊಂಡು ಈಗ ಓದ್ತಾ ಇದ್ದೀರಾ ನೀವು, ನಿಮಗೆ ತುಂಬಾ ಕಾಡ್ತಿರುವಂಥ ಒಂದು ಸಮಸ್ಯೆ ಏನು ಆಸ್ ಎ ಯೂತ್? ಈಗ ನಾವು ಕೂಡ ಬಿಜೆಪಿಗೆ ಓಟ್ ಹಾಕ್ಬೇಕು ಅನ್ಕೊಂಡಿವಿ. ಈಗ ಮೋದಿ ಕಂಪೇರ್ ಮಾಡಿ ಅದಕ್ಕಿಂತ ಹಳೆ ಪ್ರೈಮ್ ಮಿನಿಸ್ಟರ್ ಕಂಪೇರ್ ಮಾಡ್ಕೊಂಡ್ರೆ ಮೋದಿ ಎಷ್ಟು ಡೆವಲಪ್ಮೆಂಟ್ ಮಾಡಿ ಅನ್ನೋದನ್ನ ನಾವು ನೋಡ್ಬೋದಾಗಿದೆ. ಹಂಗಾಗಿ ನಾವು ಮೋದಿಗೆ ಓಟ್ ಹಾಕ್ಬೇಕಂತ ಅನ್ಕೊಂಡಿವಿ, ಅದೇ ಬಿಜೆಪಿ ಪಕ್ಷ. ಸೊ ಈಗ ಜನರಲ್ ಆಗಿ ಒಬ್ಬ ಯೂತ್ಗೆ ತುಂಬಾ ಕಾಡ್ತಿರುವಂಥ ಪ್ರಶ್ನೆ, ಆಸ್ ಎ ಸ್ಟೂಡೆಂಟ್ ನೀನು ಮಾತಾಡೋ ಹಾಗಿದ್ರೆ ನಿಮಗೆ ಕಾಡ್ತಿರುವಂಥ ಒಂದು ಸಮಸ್ಯೆ ಏನು? ಈಗ NEP ಅಂತ ಹೊಸದು ಇಂಟ್ರೊಡ್ಯೂಸ್ ಮಾಡಿದ್ರು, ಈಗ ಅದು ಕಂಟಿನ್ಯೂ ಆಗಬೇಕಾಯ್ತು. ಅದನ್ನೀಗ ತಡೆದ್ಬಿಟ್ಟು ಈಗ SCP ಅಂತ ಹೊಸ ಸ್ಟಾರ್ಟ್ ಮಾಡ್ರು. ಈ ತರ ಕನ್ಫ್ಯೂಷನ್ ಆದಾಗ ಈಗ ನಾನ್ NEP ಅವರಿಗೆ ಒಂದೇ ಸತಿ ಈಗ ಫೈನಲ್ ಅವ್ರು ಕ್ಲಿಯರ್ ಮಾಡ್ಕೋಬೇಕಂತೆ. ಈಗ NEP ಅವ್ರಿಗೂ ಅಷ್ಟೇ, ಇದಾದ್ಮೇಲೆ NEP ಇರಲ್ಲ. ಸೊ ಅವ್ರು ತಿರ್ಗೋ ಒಂದ್ ವೇಳೆ ಯಾರೋ ಫೇಲ್ ಆದವ್ರಿಗೆ ಅವ್ರು ಹೆಂಗ್ ಕಟ್ಟಬೇಕು, ಅವ್ರು ಹೆಂಗ್ ಪಾಸ್ ಆಗ್ಬೇಕು, ಒಂದೇ ಟರ್ಮ್ ಕೊಟ್ಬಿಟ್ಟು ಇದೇ ಫೈನಲ್ ಅಂದ್ಬಿಟ್ರೆ ಅದು ಎಜುಕೇಶನ್ ಹಾಳು ಮಾಡ್ದಂಗೆ ಐತಾನೆ. ಅದೂ ಅರ್ಥ, ಅದು ನನ್ನ ಒಪಿನಿಯನ್. ಸೊ ನೀವು ಫಸ್ಟ್ ಟೈಮ್ ವೋಟ್ ಹಾಕ್ತಾ ಇದ್ದೀರಾ, ಸೊ ನಿಮ್ಮ ಫಸ್ಟ್ ವೋಟ್ ಯಾವ್ದ್ರ ಮೇಲೆ ನೀವು ಡಿಸೈಡ್ ಮಾಡ್ತೀರಾ? ಇದೇ ಇಶ್ಯೂ ಮೇಲೆ ನಾನು ಡಿಸೈಡ್ ಮಾಡ್ತೀನಿ ಅಂದರೆ ನಿಮ್ಮ ಫಸ್ಟ್ ವೋಟ್ ಯಾವ ಇಶ್ಯೂ ಮೇಲೆ ಇರುತ್ತೆ? ಸರ್ ಫಸ್ಟ್ ವೋಟು ಅಫ್ಕೋರ್ಸ್ ನರೇಂದ್ರ ಮೋದಿಗೆ ಹಾಕ್ಬೇಕು ಅಂದ್ಕೊಂಡಿದ್ದೀರಿ. ಬಿಕಾಸ್ ಅವ್ರು ಮಾಡ್ತಿರೋ ಚೇಂಜಸ್ಸು ಎಲ್ಲ ನೋಡಿದ್ರೆ ಇನ್ನೂ ಸಾಕಷ್ಟು ಇಂಪ್ರೂವ್ಮೆಂಟ್ ಮಾಡ್ಬೋದು ಅಂತ ಅನಿಸುತ್ತೆ. ಈ ಕಾಂಗ್ರೆಸ್ ಕೊಟ್ಟಿರೋ ಸರ್ಕಾರ ಫ್ರೀ ಎಲ್ಲ ಯೂಸ್ಫುಲ್ ಇಲ್ಲ ಸರ್. ಇವನ್ ನಾವೇ ಗರ್ಲ್ಸ್ ಆಗಿರ್ಬೋದು ಬಸ್ಸಲ್ಲಿ ಫ್ರೀ ಓಡಾಡ್ತಿರೋ, ಬಟ್ ನಮ್ಗೆ ಬಸ್ ಫೆಸಿಲಿಟೀಸ್ ತುಂಬ ಕಷ್ಟ ಇದೆ. ಮಾರ್ನಿಂಗ್ ಕಾಲೇಜಿಗೆ 9ಗಿದೆ, ನಮ್ಗೆ 9:30 ಅವರು ಬಸ್ಸಸ್ಗೆ ಹತ್ತಕ್ಕಾಗಲ್ಲ, ಅಷ್ಟು ರಶ್ ಇರುತ್ತೆ. ಸೊ ನರೇಂದ್ರ ಮೋದಿಗೆ ಈ ಸಲ PM ಎಲೆಕ್ಷನಲ್ಲಿ ಗೆಲ್ಸ್ಕೊಂಡ್ರೆ ನಮ್ಗೆ ಇನ್ನೂ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ. ಸೊ ಯಾವ ಫ್ರೀನೂ ಬೇಡ, ಏನೂ ಬೇಡ, ಪಬ್ಲಿಕ್ ಕೆಲಸ ಮಾಡಿ ದುಡಿಲಿ ದುಡ್ಡು, ಆ ದುಡ್ಡಲ್ಲಿ ಅವರು ತಗೋತಾರೆ ಏನು ಬೇಕೋ. ಬಟ್ ಅದರಿಂದ ಏನು ಬೇಕಾಗಿಲ್ಲ ಅನ್ಸ್ಕೊಳ್ತೀನಿ ಸರ್. ನಾನು ಇದೆಲ್ಲ ಫ್ರೀ ಎಲ್ಲ ಬೇಡ, BJP ಮೋದಿ ಬಂದರೆ ಒಳ್ಳೇದಾಗುತ್ತೆ ಅಂತ ನನ್ನ ಫೀಲ್. ಈಗ ನಿಮ್ಮ ಫಸ್ಟ್ ವೋಟು ನೀವು ನಿಮ್ಮ ಇಷ್ಟದ ಪ್ರಕಾರನೇ ಹಾಕ್ತೀರಾ ಅಥವಾ ಮನೇಲಿ ಹೇಳಿದ್ರು ಅಂತ ಹಾಕ್ತೀರಾ? ನನ್ನ ಇಷ್ಟದ ಪ್ರಕಾರನೇ ಆಗ್ತೀನಿ ಫಸ್ಟ್ ವೋಟ್. ಓಕೆ, ಸೊ ನಿಮ್ಮ ಪ್ರಕಾರ ನಿಮ್ಮ ಫಸ್ಟ್ ವೋಟ್ ಯಾವ್ದ್ರ ಮೇಲೆ ಡಿಸೈಡ್ ಆಗುತ್ತೆ? ಯಾವ ಒಂದು ಇಶ್ಯೂ ಮೇಲೆ ಡಿಸೈಡ್ ಆಗುತ್ತೆ? ಅಂದರೆ ನಮ್ಮ ದೇಶಕ್ಕೆ ಯಾರು ಒಳ್ಳೇದನ್ನು ಬಯಸ್ತಾರೆ, ಯಾರ ಕೈಯಲ್ಲಿ ನಮ್ಮ ದೇಶ ಇದ್ದರೆ ಅವರು ಮುಂದಕ್ಕೆ ನಮ್ಮ ದೇಶನ ಒಳ್ಳೆ ಇದಕ್ಕೆ ಸ್ಥಾನಕ್ಕೆ ತೊಗೊಂಡು ಹೋಗ್ತಾರೆ, ಅವ್ರಿಗೆ ವೋಟ್ ಹಾಕಬೇಕು ಅಂತ. ಓಕೆ, ಸೊ ನಿಮ್ಮ ಫಸ್ಟ್ ವೋಟು ನಿಮ್ಮ ಇಷ್ಟದ ಪ್ರಕಾರ ಇರುತ್ತಾ ಅಥವಾ ಮನೆಯವರೇ ಎಲ್ಲ ಪರವಾಗಿಲ್ಲ ಇವ್ರಿಗೆ ಹಾಕ್ಬಿಡು ಅಂತಂದ್ರೆ ಆ ಥರ ವೋಟ್ ಹಾಕ್ತೀರಾ? ಆ ಥರ ಏನಿಲ್ಲ, ನಮ್ಮ ಇಷ್ಟದ ಪ್ರಕಾರನೇ ಆಗುತ್ತೆ. ಯಾಕಂತಂದರೆ ಒಳ್ಳೆ ಕೆಲಸ ಮಾಡೋರು ಯಾವತ್ತಿದ್ರು ಮುಂದೆ ಬರಬೇಕು. ಲೈಕ್ ನಮಗೆ ಫಸ್ಟು ಎಸೆನ್ಷಿಯಲ್ಸ್ ಮುಖ್ಯ. ಜನ ಏನು ಮಾಡಿದ್ದಾರೆ ಅನ್ನೋದಕ್ಕಿಂತ ರಾಜಕಾರಣಿಗಳು ಏನು ಮಾಡಿದ್ದಾರೆ ಅನ್ನೋದಕ್ಕಿಂತ ನಾವು ಜನ ಏನು ಕೊಟ್ಟಿದ್ದೀವಿ, ದೇಶಕ್ಕೆ ನಾವೇನು ಕೊಟ್ಟಿದ್ದೀವಿ ಅನ್ನೋದು ಭಾಳ ಮುಖ್ಯ ಆಗುತ್ತೆ. ಸೊ ಈಗ ನಿಮ್ಮ ಪ್ರಕಾರ ನಿಮ್ಮ ಫಸ್ಟ್ ವೋಟಲ್ಲಿ ನಾನು ಈ ಸಮಸ್ಯೆ ಕಾಡ್ತಾ ಇದೆಯಪ್ಪ, ಈ ಸಮಸ್ಯೆ ನಾನು ನಿರ್ಮೂಲನೆ ಮಾಡಲಿಕ್ಕೆ ನಾನು ಫಸ್ಟ್ ವೋಟ್ ಹಾಕ್ತೀನಿ ಅಂತ ನೀವಂದರೆ ಯಾವ ಸಮಸ್ಯೆ ಅದು? ಸಮಸ್ಯೆ ಬಂದ್ಬಿಟ್ಟು ಅನ್ಎಂಪ್ಲಾಯ್ಮೆಂಟ್ ರೇಟು ಸ್ವಲ್ಪ ಕಡಿಮೆ ಆದರೆ ದೇಶದ GDPನೂ ಜಾಸ್ತಿ ಆಗುತ್ತೆ. ಸೊ ದೇಶದ GDP ಜಾಸ್ತಿ ಆದರೆ ಸೊ ಆಬ್ವಿಯಸ್ಲಿ ನಮ್ಮ ಒಂದು ದೇಶ ಏನಿದೆ ಸೊ ಇಂಪ್ರೂವ್ಮೆಂಟ್ಸ್ ಇನ್ನೂ ಚೆನ್ನಾಗಾಗುತ್ತೆ ಅಂತ ನನಗೆ. ನಿಮ್ಮ ಪ್ರಕಾರ ಗ್ಯಾರಂಟಿನ ಮೋದಿ ಕಿ ಗ್ಯಾರಂಟಿನ? ಯಾರು ಬಂದರೂ ಏನು ಸರ್, ಮಾಡಲೇಬೇಕಲ್ಲ. ಈಗ ಮೋದಿ ಬಂದ್ರೂ ದೇಶ ಉದ್ಧಾರ ಮಾಡಬೇಕು, ಇವರು ಕೇಜ್ರಿವಾಲ್ ಬಂದ್ರೂ ದೇಶ ಉದ್ಧಾರ ಮಾಡಬೇಕು, ರಾಹುಲ್ ಗಾಂಧಿ ಬಂದರೂ ದೇಶ ಉದ್ಧಾರ ಮಾಡಬೇಕು. ಥಿಂಗ್ ಇಸ್ ದೇಶ ಉದ್ಧಾರ ಮಾಡಬೇಕು. ಬಟ್ ದೇಶ ಉದ್ಧಾರ ಮಾಡೋರು ಮುಖ್ಯ ಆಗ್ತಾರೆ ಹೊರತು ಯಾರು ಮಾಡ್ತಾರೋ ನಮ್ಗೆ ಖುಷಿ ಇದೆ. ಇವಾಗ ಫಾರ್ ಎಕ್ಸಾಂಪಲ್ ಕ್ರಿಕೆಟ್ ಯಾರಿಂದ ಗೆಲ್ತು ಅನ್ನೋದಕ್ಕಿಂತ ಕ್ರಿಕೆಟ್ ಗೆಲ್ಲಬೇಕು. ನಮಗೆ ವಿರಾಟ್ ಕೊಹ್ಲಿ ಕ್ಯಾಪ್ಟನ್ಸಿ, ಫ್ಯಾಫ್ ಟು ಪ್ಲೇಸ್ ಕ್ಯಾಪ್ಟನ್ಸಿ ಅನ್ನೋದಕ್ಕಿಂತ RCB ಗೆಲ್ತಲ್ಲ, ನಮ್ಗೆ ಅದು ಖುಷಿ ಆಗಬೇಕು. ನಮ್ಮ ದೇಶ ಮುಂದೆ ಬರ್ತಿದೆಯಲ್ಲ, ಅದು ನಮ್ಗೆ ಖುಷಿ ಆಗಬೇಕು. ಅಲ್ಲ, ಈಗ RCB ಇದುವರೆಗೂ ಕಪ್ಪೆ ಗೆದ್ದಿಲ್ವಲ್ಲ? ಪರವಾಗಿಲ್ಲ, ಹೆಣ್ಮಕ್ಳು ಗೆದ್ದಿದ್ದಾರೆ. 16 ವರ್ಷನೇ ಬಿಟ್ಕೊಟ್ಟಿಲ್ಲ, ಇನ್ನು 16 ವರ್ಷನೂ ನಾವು ಬಿಟ್ಕೊಡಲ್ಲ, 60 ವರ್ಷನೂ ಬಿಟ್ಕೊಡಲ್ಲ. ನಾವು RCB ನಾವು ಬಿಡೋದೇ ಇಲ್ಲ. RCB ಬೇಕಾದ್ರೆ ನಮ್ಮನ್ನು ಬಿಟ್ಟು ಹೋಗ್ಬೋದು. ಬಟ್ ನಾವು ಅನ್ಕೊಳ್ಳೋದೇನಂತಂದರೆ RCB ಅಂತ ಟೀಮ್ ಇತ್ತು, ಹಿಂಗೆ ಆಡ್ತಿದ್ರು, ಹಿಂಗಿತ್ತು ಅಂತ ಅನ್ಕೊಳ್ಳೋಕ್ಕೆ ನಮ್ಮ ಹತ್ರ ಸುಮಾರು ರೆಕಾರ್ಡ್ಸ್ಗಳು ಇದ್ದಾವೆ. ಸೊ ಸಾಕು ನಮಗಷ್ಟು. ಅದೇ ಥರ ನಮ್ಮ ಇಂಡಿಯಾಗೂ ಅಷ್ಟೇ, ಈ ಥರ ನಮ್ಮ ಇಂಡಿಯಾದಲ್ಲಿ ಹಿಂದೆ ಇಷ್ಟು ಈ ಥರ ಇದೆ, ಹಿಂಗಿದೆ ಅಂತ ಹೇಳ್ಕೊಳಕ್ಕೆ ಸಿಕ್ಕಾಪಟ್ಟೆ ಇದೆ. ಸೊ ನಮ್ಗೆ ಇಂಡಿಯಾ ಹೆಂಗಿದ್ರು ನಮ್ಗೆ ಇಂಡಿಯಾನೇ. ಇಂಡಿಯಾ ಹಿಂಗಿದ್ರು ಚಂದ, ಹೆಂಗಿದ್ರು ಚಂದ. ಇಂಡಿಯಾನೇ ಅಲ್ವಾ? ಆ ಇಶ್ಯೂ ಏನಿರುತ್ತೆ? ಆ ಇಶ್ಯೂ ಆ ಥರ ಹಿಂಗೆ
ಅಂದರೆ ಈಗ ನಮ್ಮ ಕರ್ನಾಟಕ ತಗೊಳ್ಳಿ, ಲೈಕ್ ಎಲ್ಲ ಬರೀ ವುಮೆನ್ಸ್ ಅಂತ ಅಂದ್ಕೊಂಡು ಎಲ್ಲ ವುಮೆನ್ಸ್ಗೆ ಲೈಕ್ ಇದು ಮಾಡ್ತವ್ರೆ. ಲೈಕ್ ಈಗ ನಮ್ಮೇನಂತ ಒಂದು ಏನು ಮಾಡಿಲ್ಲ ಅವರು. ಈಗ ನಾವು ನಮ್ಮ ಬಸ್ಗೆ ಹೋದ್ರೂ ಅಲ್ಲಿ ನಂಬರ್ 1 ಸೀಟಿಂದನೂ ಇದೇ ಗಂಟ ಬರೀ ವುಮೆನ್ಸ್ ಇರ್ತಾರೆ. ಎಲ್ಲಿದೆ ನಮಗೆ ಸೀಟ್ ಸಿಗೋದಲ್ಲ ನಿಲ್ಲಕ್ಕೆ. ಸೊ ಅದನ್ನು ಚೇಂಜ್ ಮಾಡೋಕೆ ಸರ್, ನಾನು ಇದು ಚೇಂಜ್ ಮಾಡ್ತೀನಿ. ಹಾಂ, ನಮ್ಮ ಪ್ರಕಾರ ಹೋದರೆ ನಾವು ಬಿ ಜೆ ಪಿ ಗೌರ್ಮೆಂಟ್ಗೆ ವೋಟ್ ಮಾಡಬೇಕು. ಯಾಕಂದರೆ ಕಾಂಗ್ರೆಸ್ ಗೌರ್ಮೆಂಟ್ ಬಂದಿದೆ, ಭಾಗ್ಯಗಳು ಅಂತ ಕೊಟ್ಟಿದ್ದಾರೆ. ಏನು ಭಾಗ್ಯಗಳು ಯುವ ನಿಧಿ ಕೊಟ್ಟಿದ್ದಾರೆ. ಇವಾಗ ಯುವ ನಿಧಿ ಎಲ್ರಿಗೂ ಸಿಗ್ತಾ ಇಲ್ಲ. ಕೆಲವೊಂದು ಕಾಲೇಜ್ನ ಆ್ಯಡೇ ಮಾಡಿಲ್ಲ ಯೂನಿವರ್ಸಿಟಿಯಿಂದ, ದುಡ್ಡೇ ಬರಲ್ಲ, ಸುಮ್ಮನೆ ಯುವ ನಿಧಿ ಅಂತ ಹೇಳೋದಲ್ಲ. ಆಮೇಲೆ ಗ್ಯಾರಂಟಿಗಳು ನೀವೇ ನೋಡ್ಬೋದು, 5 ಗ್ಯಾರಂಟಿಗಳು ಕೊಟ್ಟವ್ರೆ. ಕರೆಂಟ್ ಬಿಲ್ ಜಾರಿ ಮಾಡಿದ್ದಾರೆ, 1 ಯೂನಿಟ್ಗೆ ಇಷ್ಟು ಅಂತ ಆಗ್ತಿದ್ದಾರೆ. ಮುಂಚೆ ಎಷ್ಟು ಬರ್ತಿತ್ತು, ಇವಾಗ ಎಷ್ಟು ಬರ್ತಿದೆ, ಅಲ್ಲಿಗೆ ಅರ್ಥ ಮಾಡ್ಕೋಬೇಕು ನಾವು ಜನಗಳಿಗೆ ಏನು ಉತ್ತರ ಕೊಡಬೇಕು ಅಂತ. ಯಾರಾದ್ರೂ ನಿಮ್ಮ ಮನೇಲಿ ಮ್ಯಾನಿಪುಲೇಟ್ ಮಾಡಿದ್ರೆ ಅವ್ರಿಗೆ ಹಾಕಪ್ಪ ಇವ್ರಿಗೆ ಹಾಕಪ್ಪ ಅಂತ ಕೇಳ್ತೀರಾ ಮಾತು? ಇಲ್ಲ, ಕೇಳಲ್ಲ. ಹೋಗ್ಲಿ, ಇಲ್ಲಾಂದ್ರೆ ನಿಮ್ಗೆ ಯಾರಾದ್ರೂ ಬಂದ್ಬಿಟ್ಟು ದುಡ್ಡು ಕೊಟ್ಟು ಇಲ್ಲ ನಮ್ಗೆ ಹಾಕ್ಲೇಬೇಕು ಅಂದಾಗ ನೀವು ದುಡ್ಡು ಇಸ್ಕೊಂಡು ಅವ್ರಿಗೆ ಓಟ್ ಹಾಕ್ತೀರಾ ಅಥವಾ ದುಡ್ಡು ಇಸ್ಕೊಂಡು ಓಟ್ ಹಾಕಲ್ವಾ? ದುಡ್ಡು ಇಸ್ಕೊತೀವಿ ಆದ್ರೆ ಅವ್ರಿಗೆ ಹಾಕಲ್ಲ. ದುಡ್ಡು ಇಸ್ಕೊತೀವಿ ಆದ್ರೆ ಅವ್ರಿಗೆ ಹಾಕಲ್ಲ. ಸೊ ನೀವ್ ಹೇಳಿ ಬ್ರೋ, ಇವಾಗ ನಿಮಗೆ ಕಾಡ್ತಿರುವಂತ ಒಂದು ಸಮಸ್ಯೆ, ಬೆಳಿಗ್ಗೆ ಕಾಲೇಜ್ಗೆ ಹೋಗುವಾಗ ಮನೆಯಿಂದ ಆಚೆ ಬಂದಾಗಿಂದ ವಾಪಸ್ ಮನೆಗೆ ಹೋಗೋವರೆಗೂ ಏನೆಲ್ಲ ಸಮಸ್ಯೆ ಕಾಡುತ್ತೆ, ಅದ್ರಲ್ಲಿ ತುಂಬಾ ಮುಖ್ಯವಾಗಿರುವಂಥದ್ದು ಯಾವುದು? ಸಮಸ್ಯೆ ಪ್ರೆಸೆಂಟ್ ಆಗಿ ಯಾವುದೂ ಇಲ್ಲ ನನಗೆ. ನಾನು ಆರಾಮಾಗಿದ್ದೀರಾ ಹಂಗಾರೆ ಲೈಫಲ್ಲಿ? ಲೈಫಲ್ಲಿ ಆರಾಮಾಗಿದ್ದೀವಿ, ನಮಗೇನಿಲ್ಲ. ಅಪ್ಪ ಅಮ್ಮ ಎಲ್ಲ ಚೆನ್ನಾಗಿ ನೋಡ್ಕೊತಿದ್ದಾರೆ ನಮ್ಮನ್ನ. ಅದು ಬಿಟ್ಟು ಯಾವುದಕ್ಕೆ ಓಟ್ ಹಾಕಬೇಕು ಅಂತ ನನ್ನ ಕಾರಣ ಏನಂದರೆ, ನಾನು ಸ್ಪೋರ್ಟ್ಸ್ ಬ್ಯಾಕ್ಗ್ರೌಂಡಿಂದ ಬಿಲಾಂಗ್ ಮಾಡ್ತಿದ್ದೀನಿ. ಸೊ ಸ್ಪೋರ್ಟ್ಸು ತುಂಬ ಬೆಳಿಬೇಕು ನಮ್ಮ ದೇಶದಲ್ಲಿ. ಬೆಂಗಳೂರಿನ ಯುವ ವಿದ್ಯಾರ್ಥಿಗಳಿಗೆ ಸದ್ಯಕ್ಕೆ ನನ್ನ ಜೊತೆ ಇದ್ದಾರೆ. ಸೊ ನೀವು ಫಸ್ಟ್ ಟೈಮ್ ವೋಟ್ ಮಾಡ್ತಿದ್ದೀರಾ ಈ ಲೋಕಸಭಾ ಎಲೆಕ್ಷನಲ್ಲಿ. ಸೊ ಯಾವ ಇಶ್ಯೂ ವಿರುದ್ಧವಾಗಿ ಅಥವಾ ಯಾವ ಇಶ್ಯೂ ಆ ಒಂದು ಇಶ್ಯೂಗೋಸ್ಕರ ವೋಟ್ ಮಾಡ್ತಾ ಇದ್ದೀರಾ? ನಾವು ವೋಟ್ ಮಾಡಬೇಕಾಗಿರೋದು ರಾಮ ಮಂದಿರ ಕಟ್ಟಿದ್ರಲ್ಲ, ಆ ರೀಸನ್ಗೋಸ್ಕರ ಅವು. ಓಕೆ. ಸೊ ಈಗ ನಿಮ್ಗೇನಾದರೂ ನಿಮ್ಮ ವೋಟ್ ಇನ್ಫ್ಲೂಯೆನ್ಸ್ ಮಾಡಬಹುದಾ? ಅಂದರೆ ಯಾರಾದರೂ ನಿಮಗೆ ಒಂದು ಆಮಿಷ ಒಡ್ಡಿ ಇಲ್ಲ 2,000 ರೂಪಾಯಿ ಕೊಟ್ಟು 10,000 ರೂಪಾಯಿ ಕೊಟ್ಟು ವೋಟ್ ಹಾಕಿ ಚೇಂಜ್ ಮಾಡಿ ಅಂತಂದರೆ ಚೇಂಜ್ ಮಾಡ್ತೀರಾ? ಸರ್, ದುಡ್ಡುಗೋಸ್ಕರ ಎಲ್ಲ ವೋಟ್ ಚೇಂಜ್ ಮಾಡಲ್ಲ. ನಮ್ಮ ಮೈಂಡಲ್ಲಿ ಏನಿದೆ ಡೆವಲಪ್ಮೆಂಟ್ ಆಗಬೇಕಲ್ಲ, ಸೊ ಅದಕ್ಕೋಸ್ಕರ ನಾವು ವೋಟ್ ಮಾಡ್ತೀವಿ. ಓಕೆ. ಅದು ನಮ್ಮ ರೈಟ್. ಸೊ ಈಗ ನಿಮ್ಮ ಫಸ್ಟ್ ವೋಟ್ ಯಾವ ಇಶ್ಯೂ ಮೇಲೆ ಡಿಪೆಂಡ್ ಆಗಿರುತ್ತೆ? ನಾನು ನೋಟ್ ಮಾಡೋದು ಡೆವಲಪ್ಮೆಂಟ್ ಬಗ್ಗೆನೇ. ಅಂದರೆ ಇನ್ನು ಸಿಟಿ ಡೆವಲಪ್ ಆಗಬೇಕು, ಊರೆಲ್ಲ ಡೆವಲಪ್ ಆಗಬೇಕು, ಅದ್ರ ಬಗ್ಗೆ ವೋಟ್ ಮಾಡ್ತೀವಿ ಅಷ್ಟೇ. ಸೊ ನೀವು ಗ್ಯಾರಂಟಿ ಫಲಾನುಭವಿನ ಬಸ್ಸಲ್ಲಿ ಓಡಾಡ್ತೀರಾ ಫ್ರೀಯಾಗೇನ? ಫ್ರೀಯಾಗಿ ಓಡಾಡ್ತೀವಿ ಎಲ್ಲ. ನಿಮ್ಗೆ ಯಾವ ಥರ ಅನ್ಸುತ್ತೆ? ಅಂದರೆ ಗ್ಯಾರಂಟಿಯಿಂದ ಒಳ್ಳೇದಾಯಿತು ಅಂತ ಅನ್ಸುತ್ತಾ ಅಥವಾ ಇನ್ನೂ ಕಾಂಪ್ಲಿಕೇಟ್ ಆಯಿತು ಅಂತ ಅನ್ಸುತ್ತೆ? ಅರ್ಧ ಒಳ್ಳೇದು ಆಗಿದೆ, ಅರ್ಧ ಕೆಟ್ಟದ್ದು ಆಗಿದೆ. ಯಾಕಂದರೆ ಅದರಿಂದ ಸ್ವಲ್ಪ ಜನ ಸತ್ತಿದ್ದಾರೆ. ಆಮೇಲೆ ಫುಲ್ಲು ಹೆವಿ ಕ್ರೌಡ್ ಆಗ್ತಾಯಿದೆ, ಮತ್ತು ಸ್ಟೂಡೆಂಟ್ಸ್ಗೆಲ್ಲ ತುಂಬ ಕಷ್ಟ ಆಗ್ತಾಯಿದೆ ಓಡಾಡೋಕ್ಕೆ ಬಸ್ಸಲ್ಲಿ ಎಲ್ಲ. ಅಂದರೆ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗ್ತಾಯಿದೆ, ಆದರೆ ಜಾಸ್ತಿ ಜನ ಈ ಟ್ರಿಪ್ಪು ಅದೆಲ್ಲ ಫ್ರೀ ಇರೋದ್ರಿಂದ, ಟ್ರಿಪ್ ಹೋಗೋದ್ರಿಂದ ಅವ್ರಿಗೆ ಸ್ಟೂಡೆಂಟ್ಸಿಗೆ ಕಷ್ಟ ಆಗ್ತಾಯಿದೆ. ಹೌದು. ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಯಾರಾದರೂ ಬಂದು ಇಲ್ಲ ನಿಮ್ಗೆ ಏನು ಬೇಕು ನಾವೆಲ್ಲ ಮಾಡ್ಕೊಡ್ತೀವಿ, ನಮ್ಗೆ ಓಟ್ ಹಾಕಿ ಅಂತಂದರೆ ನಿಮ್ಮ ಡಿಸಿಷನ್ ಏನಾದರೂ ನೀವು ಚೇಂಜ್ ಮಾಡ್ತೀರಾ? ಇಲ್ಲ, ದುಡ್ಡುಗೋಸ್ಕರ ನಮ್ಮ ಮತನ ಯಾವತ್ತೂ ಮಾರ್ಕೋಬಾರ್ದು. ನಾವು ಯಂಗ್ಸ್ಟರ್ಸ್ ಆಗಿಬಿಟ್ಟು ನಾವು ಅಂದರೆ ನಾವು ತುಂಬ ಜವಾಬ್ದಾರಿಯಿಂದ ನಾವು ವೋಟ್ ಮಾಡಬೇಕು. ನಿಮ್ಮ ಫಸ್ಟ್ ವೋಟ್ ಯಾವ ಇಶ್ಯೂ ಮೇಲೆ ಕಾನ್ಸಂಟ್ರೇಟ್ ಮಾಡಿ ನೀವು ಹಾಕ್ತಾ ಇದ್ದೀರಾ? ಸರ್, ನಾವು ಹಂಗೆ ನೋಡಿದ್ರು ನಾವು ಫೈನಲ್ ಇಯರ್ ಸ್ಟೂಡೆಂಟು. ಈಗ ನೋಡಿದ್ರೆ ನಮ್ಮ ಕಂಟ್ರಿಯಲ್ಲಿ ಅನ್ಎಂಪ್ಲಾಯ್ಮೆಂಟ್ ರೇಟ್ ತುಂಬ ನಡೀತಾ ಇದೆ. ಅದ್ರ ಮೇಲೆ ನಾವು ಬೇಸಿಕ್ಲಿ ಯಾವ ಪಾರ್ಟಿ ನಮಗೆ ಆ ಆಪರ್ಚುನಿಟಿ ಅವ್ರ ಮೇಲೆ ನಾವು ವೋಟ್ ಕೊಡ್ಬೋದು ಸರ್. ನಿಮ್ಮ ಫಸ್ಟ್ ವೋಟ್ ಯಾವ ಇಶ್ಯೂ ಮೇಲೆ ಇರುತ್ತೆ? ಸೊ ನಮ್ಮದು ಅನ್ಎಂಪ್ಲಾಯ್ಮೆಂಟು ಬೇಸಿಕ್ಲಿ ಆ್ಯಂಡ್ ಡೆವಲಪ್ಮೆಂಟ್ ಫೋಕಸ್ ಮಾಡೋಕ್ಕೆ. ನಮ್ಮ ಸ್ಟೇಟಲ್ಲಿ ನಮ್ಮ ಜಾಗ ಇರಲಿ, ಯಾರು ನಮ್ಗೆ ಆ ಪಾರ್ಟಿ ಯಾರು ಸಪೋರ್ಟ್ ಮಾಡ್ತಾರೆ ಅವ್ರಿಗೆ ಮಾಡೋಣ. ಅದೇ ಸೇಮ್ ಇಶ್ಯೂಸ್. ಹೆಂಗೋ ನಮ್ಮದು ಫೈನಲ್ ಇಯರೇ, ನಾವು ಬೇಸಿಕಲಿ ಕಾನ್ಸಂಟ್ರೇಟ್ ಮಾಡೋದು ಅನ್ಎಂಪ್ಲಾಯ್ಮೆಂಟ್ ಮೇಲೆ ಮತ್ತು ಡೆವಲಪ್ಮೆಂಟ್ ಮೇಲೆ. ಅದನ್ನು ನೋಡಿ ಬೇಸಿಕಲಿ ವೋಟ್ ಹಾಕ್ತೀವಿ. ಸೊ ಈಗ ದೇಶದಲ್ಲಿ 2 ವಿಷಯ ತುಂಬ ಚರ್ಚೆ ಆಗ್ತಿರೋದು. ಒಂದು ಗ್ಯಾರಂಟಿ, ಇನ್ನೊಂದು ಮೋದಿ ಗ್ಯಾರಂಟಿ. ಸೊ ಗ್ಯಾರಂಟಿನ ಮೋದಿ ಗ್ಯಾರಂಟಿನ? ಅದು ನಾವು ಕನ್ಫರ್ಮ್ ಆಗಿ ಹೇಳೋಕ್ಕಾಗಲ್ಲ ಸರ್. ಯಾಕಂದರೆ ಅವ್ರವ್ರ ಟೈಮಲ್ಲಿ ಎಲ್ಲ ಕೆಲಸ ಮಾಡ್ತಾರೆ. ಹೇಳಿದ್ರೆ 100% ನೀವು ಯಾರು ಡೆಲಿವರ್ ಮಾಡೋಕ್ಕಾಗಲ್ಲ. ಯಾರಾದರೂ ಯಾವುದೇ ಪಾರ್ಟಿ ಇರಲಿ ಟೈಮ್ ತಗೊಳ್ತಾರೆ, ಪ್ರೋಗ್ರೆಸ್ ಆಗುತ್ತೆ. ಈಗ ನಿಮಗೇನಾದರೂ ಒಂದು ಇನ್ಫ್ಲೂಯೆನ್ಸ್ ಮಾಡ್ಬೋದು ಅಂತಂದರೆ ಯಾರೋ ಒಬ್ರು ಬಂದ್ಬಿಟ್ಟು ಇವಾಗ ನಿಮ್ಗೆ ಒಂದು 2,000 ರೂಪಾಯಿನೋ ಅಥವಾ ಎಷ್ಟೋ ದುಡ್ಡು ಕೊಟ್ಬಿಟ್ಟು ನೀವು ವೋಟ್ ಚೇಂಜ್ ಮಾಡಿ ಅಂತಂದರೆ ನೀವು ಚೇಂಜ್ ಮಾಡ್ತೀರಾ? ಇಲ್ಲ ಸರ್, ಅದು ನಾವು ಒಂದಿನ ಕಾಸು ತೊಗೊಂಡ್ಬಿಟ್ಟು ನಾವು 5 ವರ್ಷ ಸಫರ್ ಮಾಡೋಕ್ಕಾಗಲ್ಲ. ಅದು ನಮ್ಮ ತಲೆಯಲ್ಲಿ ಇರಬೇಕು. ಕಾಸು ತೊಗೊಂಡು ನಾವು ವೋಟ್ ಕೊಟ್ಬಿಟ್ರೆ ಅಷ್ಟೇ, ಅದು ನಮ್ಮ ಫ್ಯೂಚರ ನಾವೇ ಸೆಲ್ ಮಾಡ್ದಂಗೆ. ಅದು ನಿಮ್ಮ ವೋಟ್ ಏನಾದರೂ ಇನ್ಫ್ಲೂಯೆನ್ಸ್ ಮಾಡ್ಬೋದಾ? ಇಲ್ಲ ಬ್ರೋ, ನಾವು ಒಂದು ಡಿಸೈಡ್ ಮಾಡಿಬಿಟ್ರೆ ಅಷ್ಟೇ, ಒಂದೇ ಡಿಸಿಷನಲ್ಲಿ ಇರ್ಬೇಕು ಯಾವಾಗಲೂ. 2,000 ಇವತ್ತು ಇಸ್ಕೊಳ್ತೀರಿ, ನಾಳೆ 20 ವರ್ಷದ ಸಫರ್ ನಾವೇ ಮಾಡ್ಕೊಳ್ಬೇಕು. ಸೊ ಅದಕ್ಕೆ ತಲೆ ಓಡಿಸ್ಬಿಟ್ಟು ವೋಟ್ ಮಾಡಿ. ಯಾರು ನಿಮ್ಗೆ ಸಪೋರ್ಟ್ ಮಾಡ್ತಾರೆ, ಯಾವ ಪಾರ್ಟಿ ನಿಮಗೆ ಇನ್ಫ್ಲುಯೆನ್ಸ್ ಎಲ್ಲ ಮಾಡೋಕ್ಕೆ ಹೋಗಬೇಡಿ.
ಆರಾಮಾಗಿರಿ, ವೋಟ್ ಮಾಡಿ ಎಲ್ಲರೂ. ಈಗ ನಿಮ್ಮ ಪ್ರಕಾರ ಗ್ಯಾರಂಟಿನ ಮೋದಿ ಗ್ಯಾರಂಟಿನ? ಹಂಗೆ ಹೇಳಕ್ ಹೋದ್ರೆ ನಮ್ಮ ಸ್ಟೇಟಲ್ಲಿ ಆಲ್ಮೋಸ್ಟ್ ಗ್ಯಾರಂಟೀಸ್ ಎಲ್ಲ ಡೆಲಿವರ್ ಮಾಡ್ತಾವ್ರೆ ಒಬ್ಬೊಬ್ರಿಗೆ. ಇಲ್ಲ, ನಾನು ಕನ್ಫರ್ಮ್ ಆಗಿ ಒಂದು ಸೈಡ್ ಹೇಳೋಕ್ಕಾಗಲ್ಲ. ಲೈಕ್ ಆಲ್ಮೋಸ್ಟ್ ಒಪಿನಿಯನ್ ಪ್ರಕಾರ ಗ್ಯಾರಂಟೀಸ್ ಹೇಳ್ತವ್ರೆ. ಅದ್ರ ಬೇರೆ ಸ್ಟೇಟ್ಸ್ಗೆ ಹೋದ್ರೆ ಮೋದಿ ಗ್ಯಾರಂಟಿ ಅಂತವ್ರೆ. ಸೊ ಹಂಗೆ ಕನ್ಫರ್ಮ್ ಆಗಿ ಅವರು ಇಲ್ಲಿ ಅವರು ವರ್ಕ್ ಮಾಡ್ತಾವ್ರೆ, ಸೆಂಟ್ರಲಲ್ಲಿ ಅವರು ವರ್ಕ್ ಮಾಡ್ತಾವ್ರೆ. ಸೊ ನಿಮ್ಮ ಪ್ರಕಾರ ಗ್ಯಾರಂಟಿನ ಮೋದಿ ಗ್ಯಾರಂಟಿನ? ಅದೇ ಸರ್, ಬೇಸಿಕಲಿ ಜಡ್ಜ್ ಮಾಡೋಕ್ಕಾಗಲ್ಲ ಯಾರನ್ನು. ಏನಕ್ಕಂದರೆ ಅವರು ಕೆಲಸ ಮಾಡ್ತಿದ್ದಾರೆ, ಮೋದಿ ಅವರು ಸ್ವಲ್ಪ ಜಾಗದಲ್ಲಿ ಕೆಲಸ ಮಾಡಿದ್ದಾರೆ. ಮೋಸ್ಟ್ಲಿ ಹೈವೇಸು ಡೆವಲಪ್ ಆಗಿದೆ. ನಾವು ಏನು ಹೇಳೋಕ್ಕಾಗಲ್ಲ ಇವರು ಮಾಡಲ್ಲ ಅಂತ. ಅವ್ರ ಪಾರ್ಟಿ ಬಂದಾದ್ಮೇಲೆ ಅವರು ವರ್ಕ್ ಮಾಡ್ತಾರೆ. ಅದಕ್ಕೆ ಯಾವ ಗ್ಯಾರಂಟಿ ಅಂತಲೂ ಹೇಳೋಕ್ಕಾಗಲ್ಲ. ಬೆಂಗಳೂರಿನ ವೆದರ್ ತರಾನೇ ಬೆಂಗಳೂರಿನ ಯುವ ಮತದಾರರ ಮನ ಕೂಡ ಚೇಂಜ್ ಆಗ್ತಾನೇ ಇದೆ. ಸೊ ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ನೋಡಬೇಕು. ಬಟ್ ಸದ್ಯಕ್ಕಂತೂ ಅವರ ಫಸ್ಟ್ ವೋಟ್ ಯಾರ ಪರವಾಗಿರುತ್ತೆ ಅಥವಾ ಯಾವ ಇಶ್ಯೂ ಪರವಾಗಿ ಅಥವಾ ವಿರುದ್ಧವಾಗಿರುತ್ತೆ ಅಂತ ಅದನ್ನು ಕೂಡ ಬೆಂಗಳೂರಿನ ಯುವ ಮತದಾರರು ಇವತ್ತು ತಿಳಿಸ್ಕೊಟ್ರು. ಏನೇ ಆಗಿರಲಿ ಕಡ್ಡಾಯವಾಗಿ ಮತದಾನ ಮಾಡಿ ಹಾಗೂ ಸಮರ್ಥ ಅಭ್ಯರ್ಥಿಯನ್ನ ಆಯ್ಕೆ ಮಾಡುವಂಥದ್ದು ಪ್ರತಿಯೊಬ್ಬ ಕರ್ತವ್ಯ ಆಗಿರುತ್ತೆ ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಚಂದ್ರು ಜೊತೆ ರಾಹುಲ್ ದಯಾನ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.